ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರೂಪಾ. ಇವತ್ತು ನಾನು 21 ಡೇಸ್ ಚಾಲೆಂಜಲ್ಲಿ ಡೇ 2 ಇವತ್ತು ಎಷ್ಟು ವೆಯ್ಟ್ ಕಡಿಮೆ ಆಗಿದ್ದೀನಿ ಅಂತ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ವಿಡಿಯೋ ನೋಡಿ. ಫ್ರೆಂಡ್ಸ್, ನಾನು ವಾಕ್ ಮಾಡ್ತಾಯಿಲ್ಲ, ವ್ಯಾಯಾಮ ಮಾಡ್ತಾಯಿಲ್ಲ, ಬರೀ ಮನೆ ಊಟ ತಿಂದೇನೆ. ರೈಸು ಕೂಡ ತಿಂತಾಯಿದ್ದೀನಿ ಮಧ್ಯಾಹ್ನ ಟೈಮು, ಆದರೂ ಸಣ್ಣ ಆಗ್ತಾಯಿದ್ದೀನಿ. ಇವತ್ತು ಸಣ್ಣ ಆಗಿದ್ದೀನಿ. ಎಷ್ಟು ಸಣ್ಣ ಆಗಿದ್ದೀನಿ ಅಂತ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ನಿಜವಾಗ್ಲೂ ನಾನು ಮಾಡೋ ರೀತಿ ಮಾಡ್ಕೊಂಡು ಹೋಗಿ ರಿಯಲಿ ಸಣ್ಣ ಆಗೇ ಆಗ್ತೀರಾ. ಬನ್ನಿ, ಈಗ ಸಬ್ಜಾ ಸೀಡ್ಸ್ ತಗೋತಾ ನಾನು ರಾತ್ರಿ ನೆನೆ ಹಾಕ್ತಾಯಿದ್ದೀನಿ. ಬೇಕಾದರೆ ಬೆಳಗ್ಗೆ ನೆನೆ ಹಾಕೋಬೋದು, ನಾನು ಓವರ್ ನೈಟ್ ನೆನೆ ಹಾಕ್ಬಿಡ್ತಾಯಿದ್ದೀನಿ. ಈ ಸಬ್ಜಾ ಸೀಡ್ಸ್ ಸೇವನೆಯಿಂದ ಫ್ರೆಂಡ್ಸ್ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ನಮ್ಮ ವೆಯ್ಟ್ ಗೇನ್ ಆಗೋಕ್ಕೆ ಬಿಡಲ್ಲ. ಇದು ವೆಯ್ಟ್ ಲಾಸ್ ಮಾಡುತ್ತೆ. ಮಲಬದ್ಧತೆ ಇರೋರಿಗಂತೂ ತುಂಬಾ ಒಳ್ಳೆಯದಿದು. ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಅದು ಕ್ಲಿಯರ್ ಆಗುತ್ತೆ. ಅದು ಕ್ಲಿಯರ್ ಆದರೆ ನಾವು ವೆಯ್ಟ್ ಲಾಸ್ ಆಗೋಕ್ಕೆ ಸಾಧ್ಯ. ಅದು ತೊಂದರೆ ಇರೋರು ತಪ್ಪದಂತೆ ಈ ಸಬ್ಜಾ ಸೀಡ್ಸ್ನ ಬೆಳಗ್ಗೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಅವಾಗ ನಿಮಗೆ ಗೊತ್ತಾಗುತ್ತೆ. ಕೊಬ್ಬೆಲ್ಲ ಕರಗಿಸುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಈಚೆ ಹಾಕುತ್ತೆ. ಇದರಲ್ಲಿ ಫೈಬರ್ ಅಂಶ ಅಧಿಕವಾಗಿದೆ. ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ. ಡಯಾಬಿಟಿಸ್ ಇರೋರು ಯೂಸ್ ಮಾಡ್ಬೋದು ಇದನ್ನು. ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ಕು ಎಲ್ಲದಕ್ಕೂ ಒಳ್ಳೆಯದಿದು ಸಬ್ಜಾ ಸೀಡ್ಸ್. ನನಗಂತೂ ತುಂಬಾ ಹೆಲ್ಪ್ ಮಾಡಿದೆ. ತೂಕ ಇಳ್ಸೋಕ್ಕಂತೂ ನಂಬರ್ 1 ಮನೆ ಮದ್ದು ಅಂತ ಹೇಳ್ಬೋದು. ಇದನ್ನ ದೇಹಕ್ಕೆ ತಂಪು ಕೂಡ ಇದು. ಇದನ್ನು ನಾನು ನೆನೆಸಿಟ್ಟಿದ್ನಲ್ಲ, ಇವಾಗ ಅದಕ್ಕೊಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಫುಲ್ಲು ತುಂಬ ಮಾಡಿಬಿಟ್ಟು ಇದಕ್ಕೆ ಅರ್ಧ ಗ್ಲಾಸ್ ನಿಂಬೆಹಣ್ಣು ಹಿಂಡ್ತೀನಿ. ಅರ್ಧ ಗ್ಲಾಸ್ ನಿಂಬೆಹಣ್ಣು ಇದಕ್ಕೆ ಹಿಂಡ್ಕೊಂಡು ಕುಡಿಯೋದು ಫ್ರೆಂಡ್ಸ್. ಇನ್ನು ಅರ್ಧ ನಿಂಬೆಹಣ್ಣ ಈ ಸೋರೆಕಾಯಿಗೆ ಹಿಂಡ್ಕೊಂಡು ಕುಡಿಯೋದು. ಅದು ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ. ನಿಂಬೆಹಣ್ಣಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ದಿನಕ್ಕೊಂದು ನಿಂಬೆಹಣ್ಣು ಯೂಸ್ ಮಾಡಲೇಬೇಕು ವೆಯ್ಟ್ ಲಾಸ್ ಆಗಬೇಕು ಅಂದರೆ. ಈಗ ಮಾಮೂಲಿ ಸೋರೆಕಾಯಿ, ಸ್ವಲ್ಪ ಶುಂಠಿ ಇದನ್ನು ಹಾಕ್ಕೊಂಡು, ಶುಂಠಿ 2 ಇಂಚ್ ತೊಗೊಂಡಿದ್ದೀನಿ. ಈಗ ಮಿಕ್ಸಿಲಿ ರುಬ್ಕೊಂಬರೋಣ ಸ್ವಲ್ಪ ನೀರು ಹಾಕ್ಕೊಂಡು. ಇದನ್ನು ಫ್ರೆಂಡ್ಸ್ 8 o'clock ಕುಡೀರಿ. ಸೋರೆಕಾಯಿ ಮತ್ತು ಶುಂಠಿ ಜ್ಯೂಸನ್ನ ಅದನ್ನು ನಾನು ಬೆಳಗ್ಗೆ 5:30 ಎದ್ದು ನಿಮ್ಮ ದಿನನಿತ್ಯದ ಕೆಲಸ ಮುಗಿಸಿ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಸಬ್ಜಾ ಸೀಡ್ಸ್ ಕುಡೀರಿ. ನನಗೆ ಕಾಫಿ ಟೀ ಅಭ್ಯಾಸವೂ ಇದೆ. ಅದನ್ನು 1 ಟೈಮ್ ಆದರೂ ಕುಡಿಲೇಬೇಕು. ಆದರೆ ಸಕ್ಕರೆ ಯೂಸ್ ಮಾಡಲ್ಲ ನಾನು. ಲೈಟಾಗಿ 6:30ಗೆ ಮಾಮೂಲಿ ಸ್ವಲ್ಪ ಲೈಟಾಗಿ ಕಾಫಿ ಕುಡಿತೀನಿ ನಾನು. ಏನೂ ಇಲ್ಲ, ಲೈಟಾಗಿ ಕುಡಿಬೋದು. ಆದರೆ ಬೆಲ್ಲದ ಕಾಫಿ ಕುಡೀರಿ, ಸಕ್ಕರೆದಂತೂ ಕುಡಿಬೇಡಿ. ಬೆಲ್ಲದ ಕುಡಿದ್ರೆ ಏನೂ ಆಗಿಲ್ಲ, ನನಗೆ ವೆಯ್ಟ್ ಲಾಸ್ ಆಗ್ತಾಯಿದೆ. ಈಗ 8 o'clock ಅದು ತಗೊಂಡೆ. 2 ಗಂಟೆ ಟೈಮು ಏನೂ ತಿಂದಿರಲಿಲ್ಲ. ಬೇಕು ಅಂದರೆ ಒಂದು ಗ್ಲಾಸ್ ವಾಟರ್ ಕುಡಿಬೋದು ಅಷ್ಟೇ. ಈಗ ನನಗೆ ಅಂತ ತಿಂಡಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ನನಗೆ ಅಂತ ತಿಂಡಿ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ. ಮಾಮೂಲಿ ಕಾಮನ್ ಎಲ್ಲರಿಗೂ ಉಪ್ಪಿಟ್ಟು ಮಾಡೋದು ಗೊತ್ತೇ ಇರುತ್ತೆ ಫ್ರೆಂಡ್ಸ್. ಸಣ್ಣ ಆಗಬೇಕನ್ನೋರು ಇದನ್ನು ತಪ್ಪದೆ ತಲೆಗೆ ಇಟ್ಕೊಬಿಡಿ. ನಾನು ಇಷ್ಟು ದಿನದೊಳಗೆ ಇಷ್ಟು ಸಣ್ಣ ಆಗಲೇಬೇಕು, ಆಗುತ್ತೆ, ಏನಕ್ಕೆ ನನ್ನ ಕೈಲಿ ಆಗಲ್ಲ, ನಾನು ಹಾಗೇ ಆಗ್ತೀನಿ ಅನ್ನೋದು ನಿಮ್ಮ ಬ್ರೈನಲ್ಲಿ ಸೆಟ್ ಆಗಿಬಿಟ್ರೆ ನೀವು ಗ್ಯಾರಂಟಿ ಸಣ್ಣ ಆಗೇ ಆಗ್ತೀರಾ. ಅದು ನಿಮ್ಮಲ್ಲಿ ಅದು ಹುಟ್ಟಬೇಕಷ್ಟೇ. ಇವಾಗ ನನಗೆ ಫ್ರೆಂಡ್ಸ್ 21 ಡೇಸಲ್ಲಿ ನಾನು ಮಿನಿಮಮ್ ಅಂದರೆ 4 kg ಸಣ್ಣ ಆಗಬೇಕು ಅನ್ನೋದು ನನ್ನ ಬ್ರೈನಲ್ಲಿ ಉಳ್ಕೊಬಿಟ್ಟಿದೆ. ಆಗಲಿಲ್ಲ ಅಂದರೆ 3.5 ಆಗೇ ಆಗ್ತೀನಿ, ಅಷ್ಟು ಕಾನ್ಫಿಡೆಂಟ್ ನನಗಿದೆ. ಯಾಕಂದರೆ ನಾನು ಮೊದಲೇ 10 kg ಕಡಿಮೆ ಆಗಿದ್ದರಿಂದ ಯಾವ ರೀತಿ ಸಣ್ಣ ಆಗಬೇಕು ಅನ್ನೋದು ನನಗೆ ಐಡಿಯಾಸ್ ಎಲ್ಲ ಗೊತ್ತು. ಅದಕ್ಕೆ ನೀವು ಈ ರೀತಿ ಮಾಡಿ ನಿಜವಾಗ್ಲೂ ಸಣ್ಣ ಆಗ್ತೀರ. ಆದರೆ ನಮಗೆ ನಾವು ಟೈಮ್ ಕೊಟ್ಕೋಬೇಕು, ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು. ನಮಗೆ ನಾವು ಟೈಮ್ ಕೊಟ್ಕೊಂಡ್ರೆ ಖಂಡಿತ ಆಗ್ಬೋದು. ಈಗ ಉಪ್ಪಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಯಾರಪ್ಪ ಮಾಡೋರು ಅಂತ ಅಂದ್ಬಿಟ್ಟು ಆಗಿರೋ ಅನ್ನ ಸಾಂಬಾರು ಮುದ್ದೆ ಅದನ್ನೇ ತಿನ್ಕೊಂಡು ಹೋದರೆ ವೆಯ್ಟ್ ಗೇನ್ ಆಗೋದಂತೂ ಗ್ಯಾರಂಟಿ ಇಲ್ಲ. ಅದನ್ನು ಮಾಮೂಲಿ ದಿನಚರಿ ನಾವೇನು ಮಾಡ್ಕೊಡ್ಬೇಕು, ಅವ್ರಿಗೇನು ಮಾಡಬೇಕು, ನಮಗೇನು ಬೇಕು, ನಮ್ಮ ಆರೋಗ್ಯಕ್ಕೆ ಏನು ಮಾಡ್ಕೋಬೇಕು ಅದನ್ನು ನಾವು ಮಾಡ್ಕೋಬೇಕು. ಮೊದಲು ನಾವು ಚೆನ್ನಾಗಿರ್ಬೇಕು ಫ್ರೆಂಡ್ಸ್. ನಾನು ಈ ರೀತಿ ಹಠ ಮಾಡಿಕೊಂಡೇ ನಾನು 3 ತಿಂಗಳಿಗೆ 10 kg ಸಣ್ಣ ಆಗಿದ್ದು. ಈಗಲೂ ನಿಜವಾಗ್ಲೂ 21 ಡೇಸಲ್ಲಿ ಕಡಿಮೆ ಅಂದರೂ 4 kg ಕಡಿಮೆ ಆಗದೆ ಆಗ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆ. ಆಗಲಿಲ್ಲ ಅಂದರೂ 3.25 kg ಆಗ್ತೀನಿ. ನೀವು ನನ್ನ ಜೊತೆ ಫಾಲೋ ಮಾಡಿ. ನಾನು ತಿನ್ನೋ ರೀತಿ ಫುಡ್ಡು, ನಾನು ಏನು ಹೊರಗಡೆದು ಏನೂ ಇಲ್ಲ ಫ್ರೆಂಡ್ಸ್, ಏನು ಖರ್ಚೇ ಇಲ್ಲ. ಮನೇಲಿ ಏನಿದೆ ಅದನ್ನೇ ಉಪಯೋಗಿಸ್ಕೊಂಡು ನಾನು ಮಾಡ್ತಾಯಿರೋದು. ಪ್ಲೀಸ್ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಬೆಳಿಗ್ಗೆ 5 ಗಂಟೆಗೆ ಎದ್ದರೆ ಸಂಜೆ 6 ಗಂಟೆ ತನಕ 7-8 ಗಂಟೆ ಗಂಟ ನನಗೆ ಫ್ರೀಯೇ ಇಲ್ಲ. ಹೆವಿ ಕೆಲಸ ಇರುತ್ತೆ. ಆಳುಗಳಿಗೆ ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕು, ಅತ್ತೆ ಮಾವಂಗೆ ಅಡುಗೆ ಮಾಡಬೇಕು, ಎಲ್ಲ ದಿನಚರಿ. ಆಮೇಲೆ ಪಾತ್ರೆ ಎಲ್ಲ ಬೀಳುತ್ತೆ, ನಮ್ಮ ಕಡೆ ಆಳೆಲ್ಲ ಇರಲ್ಲ, ಎಲ್ಲ ಕೆಲಸ ನಾನೇ ಮಾಡಬೇಕು. ಅದನ್ನೆಲ್ಲ ಮಾಡಿಕೊಂಡು ನಾನು ನಿಮಗೆ
ಡಯಟ್ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಅದು ವಿಡಿಯೋ ಇಟ್ಕೊಳ್ಳೋರಿಲ್ಲ, ನಾನೇ ಇಟ್ಕೊಂಡು ನಾನೇ ನಿಮಗೆ ತೋರಿಸ್ತಾ ಇರೋದು. ಅದರಿಂದ ಸರಿಯಾಗಿ ಕಾಣಿಸ್ಲಿಲ್ಲ ಅಂದರೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನಾನು ಪ್ಲೀಸ್ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಶ್ರಮಕ್ಕೆ. ಯಾಕಂದರೆ ನನಗೆ ಆಲ್ರೆಡಿ ಎಲ್ಲ ಕೇಳ್ತಾಯಿದ್ರು ಹೇಗಾದೆ ಅಂತ. ಅದಕ್ಕೆ ಹೇಗೂ ಯೂಟ್ಯೂಬ್ ಮಾಡಬೇಕು ಅಂತ ಮಾಡ್ತಿದ್ನಲ್ಲ ಅಂತ ನಾನು ನಿಮಗೂ ಹೆಲ್ಪ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ರೀತಿ ಡಯಟ್ ಮಾಡೋದ್ರಿಂದ ಫ್ರೆಂಡ್ಸ್ ಏನೂ ಲಾಸ್ ಇಲ್ಲ. ಮಂತು ದಿನ ದಿನ ನಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ, ನಮ್ಮ ಬಾಡಿ ಚೆನ್ನಾಗಿರುತ್ತೆ, ಸ್ಲಿಮ್ಮಾಗಿ ಕಾಣಿಸ್ತೀವಿ. ಎಷ್ಟು ಹೆಲ್ಪ್ ಆಗುತ್ತೆ ಅನ್ಬೇಡಿ ಡಯಟ್ ಮಾಡೋದ್ರಿಂದ. ಟೈಮಿಗೆ ಕರೆಕ್ಟಾಗಿ ಊಟ ತಿಂತೀವ, ನಮ್ಮ ಹೊಟ್ಟೆಗೆ ಏನು ಬೇಕೋ ಅದು ಕರೆಕ್ಟಾಗಿ ತಗೋತೀವ. ಮೊದಲು ಡಯಟ್ ಇಲ್ಲ ಅಂದರೆ ಬೇಕಾಬಿಟ್ಟು ಊಟ ಮಾಡ್ತೀವ. ಈಗ ಎಷ್ಟು ನೀರು ಬೇಕು ಅಷ್ಟು ನೀರು ಕುಡಿತೀವ. ಎಲ್ಲ ಕರೆಕ್ಟಾಗಿ ಮಾಡ್ಕೊಬರೋದ್ರಿಂದ ಎಲ್ಲ ನಮ್ಮ ಬಾಡಿನೂ ಚೆನ್ನಾಗಿರುತ್ತೆ, ನಾವು ಆ್ಯಕ್ಟಿವ್ ಆಗಿರ್ತೀವಿ. ತುಂಬಾ ಬೆನಿಫಿಟ್ ಇದೆ ಈ ಡಯಟ್ ಮಾಡೋದ್ರಿಂದ. ನನಗಂತೂ ಹಿಂಗೆ ಡಯಟ್ ಮಾಡೋದಂದರೆ ತುಂಬಾ ಇಷ್ಟ. ಈಗ ಫ್ರೆಂಡ್ಸ್ ಉಪ್ಪಿಟ್ಟು ರೆಡಿಯಾಗಿದೆ. ಉಪ್ಪಿಟ್ಟು ಜೊತೆ ನಾನು ಬೀನೀಸ್ ಹಸಿದೆ ತಿಂತೀನಿ, ಟೊಮೊಟೊ ಮತ್ತು ಗೆಡ್ಡೆಕೋಸು. ಇದು ನಾನು ಬೆಳಗಿನ ತಿಂಡಿ. ಇದನ್ನು ತಿನ್ಬಿಟ್ರೆ ಮಧ್ಯ 2 ಗಂಟೆ ಗಂಟ ನಾನು ಒಂದೊಂದು ಗ್ಲಾಸ್ ನೀರು ಕುಡ್ಕೊಬತ್ತೀನಿ ಅಷ್ಟೇ. ಇನ್ನೇನು ತಿನ್ನಲ್ಲ ಫ್ರೆಂಡ್ಸ್ ನಾನು. ನೋಡಿ ಸಾಕಲ್ವಾ, ಬೇಜಾನ್. ಬೀನೀಸ್ ತಿನ್ನೋಕ್ಕಾಗಲ್ಲ ಅಂದರೂ ಟ್ರೈ ಮಾಡಿ, ಏನೂ ಇಲ್ಲ, ತಿನ್ಬೋದು. ಈಗ ಮಧ್ಯಾಹ್ನದ ಏನು ಪ್ರಿಪೇರ್ ಮಾಡಿದ್ದೀನಿ ತೋರಿಸ್ತೀನಿ. ಮಧ್ಯಾಹ್ನಕ್ಕೆ ಫ್ರೆಂಡ್ಸ್ ನಾನು ಒಂದು ಬೌಲ್ ರೈಸ್ ತೊಗೊಂಡಿದ್ದೀನಿ, ಹುಳ್ಳಿಕಾಳು ಪಲ್ಯ ತೊಗೊಂಡಿದ್ದೀನಿ, ಬಸ್ಸಾಂಬಾರು, ಬೀಟ್ರೇಟು, ಕ್ಯಾರೆಟು, ಮುದ್ದೆ. ನಾನು ಬೆಳಿಗ್ಗೆನೂ ಆಲ್ರೆಡಿ ಎಲ್ಲರಿಗೂ ಮುದ್ದೆ ಮಾಡಿ ಪಲ್ಯ ಮಾಡಿ ಬಸ್ಸಾರು ಮಾಡಿದ್ದೆ. ಆದರೆ ನಾನು ನನಗೋಸ್ಕರ ಈಗ ಪುನಃ ಮುದ್ದೆ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ 2 ಗಂಟೆಲಿ. ಇದು ಅದು ಸಾಂಬಾರು ಮತ್ತು ರೈಸು. ಈ ಬೀಟ್ರೇಟ್ ಕ್ಯಾರೆಟ್ ಅಂತೂ ಇರಲೇಬೇಕು ಫ್ರೆಂಡ್ಸ್ ಸೈಡ್ಗೆ. ಅದೆಲ್ಲ ಇದ್ರೇ ನಮಗೆ ಕ್ಲೀನಾಗಿ ಅದು ಡೈಜೆಷನ್ ಆಗೋದು. ರೈಸು ತಿಂತೀನಲ್ಲ, ಇದೇ ಫುಲ್ ಊಟ. ಈಗ ಫ್ರೆಂಡ್ಸ್ 4 ಗಂಟೆಗೆ ಮಾಮೂಲಿ ಡಯಟ್ 1ಅಲ್ಲೂ ನಾನು ಬ್ಲ್ಯಾಕ್ ಕಾಫಿ ಮತ್ತು ಕಡಲೆ ಬೀಜನೇ ತೊಗೊಂಡಿದ್ದೆ. ಈಗ 2ಅಲ್ಲೂ ನಾನು ಬ್ಲ್ಯಾಕ್ ಕಾಫಿ ಕಡಲೆ ಬೀಜನೇ ತೊಗೊಂಡಿದ್ದೀನಿ. ನನಗೆ ಬ್ಲ್ಯಾಕ್ ಕಾಫಿ ಬೇಕೇ ಬೇಕು ಫ್ರೆಂಡ್, ಅದನ್ನು ಮಿಸ್ ಮಾಡೋಕ್ಕಾಗಲ್ಲ. ಬೇಕಾದ್ರೆ 3 ಡೇಸ್ಗೆ ಒಂದ್ಸಲಿ ಚೇಂಜ್ ಮಾಡ್ಕೋತೀನಿ. ಯಾಕಂದರೆ ನನಗೆ ಇದು ಕುಡಿದ್ರೆ ನನಗೆ ವೆಯ್ಟ್ ಲಾಸ್ ಆಗಿದೆ. ಅದರಿಂದ ನನಗೆ ತುಂಬಾ ಇಷ್ಟ ಬ್ಲ್ಯಾಕ್ ಕಾಫಿ. ಇದು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು, ಜ್ಞಾಪಕ ಶಕ್ತಿ ಹೆಚ್ಚಿಸುತ್ತೆ, ಆಮೇಲೆ ತೂಕ ಕಡಿಮೆ ಮಾಡುತ್ತೆ, ಹೃದಯ ರಕ್ತನಾಳ ಸಮಸ್ಯೆಗೆ ಒಳ್ಳೆಯದು. ಇದರಲ್ಲಿ ವಿಟಮಿನ್ 2, ವಿಟಮಿನ್ 3, ವಿಟಮಿನ್ 5 ಎಲ್ಲ ಹೇರಳವಾಗಿದೆ. ರಕ್ತಕೋಶ ಸಮಸ್ಯೆಗೆ, ಲಿವರ್ಗೆ ತುಂಬ ಒಳ್ಳೆಯದು. ಆಮೇಲೆ ನಮ್ಮ ಬುದ್ಧಿ ಆ್ಯಕ್ಟಿವ್ ಆಗಿರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಈ ಬ್ಲ್ಯಾಕ್ ಕಾಫಿ. ವರ್ಕೌಟ್ ಮಾಡೋರನ್ನ ಕೇಳಿ ನೋಡಿ, ವರ್ಕೌಟ್ಗೆ ಹೋಗೋಕೆ ಮುಂಚೆ ಬ್ಲ್ಯಾಕ್ ಕಾಫಿ ಕುಡ್ಕೊಬನ್ನಿ ಅಂತ ಹೇಳ್ತಾರೆ ಅಲ್ಲಿ ಜಿಮ್ಮಲ್ಲಿರೋರು. ಇದು ದೇಹಕ್ಕೊಂಥರ ಎನರ್ಜಿ ಕೊಡುತ್ತೆ ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಬ್ಲ್ಯಾಕ್ ಕಾಫಿ. ನಾನು ಕುಡಿನೇಬೇಕು. ನನ್ನ ಡಯಟಲ್ಲಿ ಇದು ನನಗೆ ಕಂಪಲ್ಸರಿ ಇರಲೇಬೇಕು ಫ್ರೆಂಡ್ಸ್. ನಮ್ಮ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ನೆಲ್ಲನೂ ಸರಾಗವಾಗಿ ಈಚೆ ಹಾಕುತ್ತೆ ಫ್ರೆಂಡ್ ಈ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ. ನನಗಂತೂ ತುಂಬಾ ಇಷ್ಟ. ಅಕ್ಸೆ ಮಗ್ಜಿಗೇನು ನಾನು ಡೇ 1ಅಲ್ಲೇ ತೋರಿಸಿದ್ದೆ ಫ್ರೆಂಡ್, ಅದಕ್ಕೆ ಅದ್ರ ಬಗ್ಗೆ ಏನೂ ಹೇಳ್ತಾ ಇಲ್ಲ. ಅದು ನನಗೆ ಇರಲೇಬೇಕು. ಅದನ್ನು 3 ಡೇಸಿಗೆ ಚೇಂಜ್ ಮಾಡ್ತೀನಿ ನಾನು. ಡಯಾಬಿಟಿಸ್ಗೆ ಒಳ್ಳೆಯದು, ಕ್ಯಾನ್ಸರ್ ಅಂತೂ ಲೈಫಲ್ಲಿ ಬರಲ್ಲ ಅಕ್ಸೆ ಮಜ್ಜಿಗೆ ಯೂಸ್ ಮಾಡೋದ್ರಿಂದ. ಅಕ್ಸೆ ಪುಡಿನ ಮೊದಲೇ ಯಾವತ್ತೂ ಪುಡಿ ಮಾಡಿ ಇಟ್ಕೊಬೇಡಿ ಫ್ರೆಂಡ್ಸ್. ಹೀಗೆ ಆಲ್ರೆಡಿ ಅದೇ ತಾನೇ ರೆಡಿ ಪುಡಿ ಮಾಡಿಕೊಂಡು ಆವಾಗ ಮೊಸರು, ನಿಮ್ಮ ಹತ್ರ ಮೊಸರು ಎಷ್ಟಿದೆ ಅಷ್ಟು ಸೇರಿಸ್ಕೊಂಡು ಕುಡೀರಿ. ಆವಾಗ ನಿಮಗೆ ಅದು ಡೈಜೆಷನ್ ಚೆನ್ನಾಗಾಗುತ್ತೆ, ಆವಾಗ ಹೆಲ್ಪ್ ಮಾಡುತ್ತೆ. ಮೊದಲೇ ಒಂದು ಬಾಕ್ಸಿಗೆ ತುಂಬಿಕೊಂಡು ಫ್ರಿಡ್ಜಲ್ಲೋ ಈಚೋ ಮಡಿಕೊಂಡು ಆ ರೀತಿ ಅಂತೂ ಮಾಡೋಕ್ಕೆ ಹೋಗಲೇಬೇಡಿ. ಆ ರೀತಿ ಮಾಡಿದ್ರೆ ಏನೂ ಪ್ರಯೋಜನವೂ ಇಲ್ಲ. 1 ಸ್ಪೂನ್ ಅಗಸೆ ಬೀಜ ಆಗಲೇ ಪುಡಿ ಮಾಡ್ಕೋಬೇಕು, ಅದಕ್ಕೆ ಮೊಸರು ಸೇರಿಸ್ಕೋಬೇಕು, ಆವಾಗಲೇ ರನ್ ಮಾಡಬೇಕು. ಅದಕ್ಕೆ ಉಪ್ಪು ಏನೂ ಹಾಕೋಬಾರ್ದು ಫ್ರೆಂಡ್ಸ್, ಕುಡಿಬೇಕು. ಆವಾಗಲೇ ಅದು ನಾವು ಹೊಟ್ಟೆ ಹಸುವಾಗಲ್ಲ. 6 ಗಂಟೆಗೆ ಇದು ಕುಡಿದ್ಬಿಟ್ರೆ ಫ್ರೆಂಡ್ಸ್ ಬೆಳಗಿನ ತನಕ ನಮಗೇನೂ ಬೇಡ. ಮತ್ತು ಫ್ರೆಂಡ್ಸ್ ಕಿಡ್ನಿ ಪೇಷಂಟ್ಗೆ, ಲಿವರ್ಗೆ ಒಳ್ಳೆಯದು, ಸ್ಕಿನ್ಗೆ ಒಳ್ಳೆಯದು, ಬೇಗ ಹಸಿವಾಗಲ್ಲ, BP ಬರಲ್ಲ, ಕ್ಯಾನ್ಸರ್ ಬರಲ್ಲ, ಡಯಾಬಿಟಿಸ್ಗೆ ಒಳ್ಳೆಯದು. ತುಂಬಾ ಆರೋಗ್ಯದ ಬೆನಿಫಿಟ್ ಇದೆ, ಬೇಕಾದರೆ ಸರ್ಚ್ ಮಾಡಿ ಫ್ರೆಂಡ್ಸ್. ನನಗಂತೂ ಇವೆರಡು ಅಡಿಟ್ ಆಗಿಬಿಟ್ಟಿದ್ದೀನಿ. ಅದಕ್ಕೆ 3 ಡೇಸ್ಗೆ ಚೇಂಜ್ ಮಾಡ್ತೀನಿ ನಾನು. ನನ್ನ ಜೊತೆ ಫಾಲೋ ಮಾಡಿ. ಸತ್ಯವಾಗಲೂ 21 ಡೇಸಲ್ಲಿ ಕಡಿಮೆ ಅಂದ್ರೂ 3.5 kg ಸಣ್ಣ ಆಗ್ತೀವಿ ಅನ್ನೋದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ನಾನಂತೂ ಆಗಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಹಾಗೆ ಆಗ್ತೀನಿ ಫ್ರೆಂಡ್ಸ್. ನನ್ನ ಫಾಲೋ ಮಾಡಿ ಪ್ಲೀಸ್. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಏನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಯಾಕಾಗಲ್ಲ ಫ್ರೆಂಡ್ಸ್, ಹೆಣ್ಮಕ್ಳು ಫ್ಲೈಟ್ ಓಡಿಸ್ತೀವಿ, ಗಾಡಿ ಓಡಿಸ್ತೀವಿ, ಸ್ಕೂಟಿ ಓಡಿಸ್ತೀವಿ, ಕಾರ್ ಓಡಿಸ್ತೀವಿ, ಮೆಟ್ರೋ ಓಡಿಸ್ತೀವಿ, ಟ್ರೈನ್ ಓಡಿಸ್ತೀವಿ, ಎಲ್ಲದರಲ್ಲೂ ಫಾಸ್ಟ್ ಇದ್ದೀವಿ. ಆಫ್ಟರ್ ಆಲ್ ಇದು ಸಣ್ಣ ಆಗೋಕ್ಕಾಗಲ್ವ ನಮ್ಮ ಕೈಲಿ? ನಾವು ಮನಸ್ಸು ಪಟ್ಟರೆ ಖಂಡಿತ ಆಗ್ಬೋದು. ಟ್ರೈ ಮಾಡಿ, ಈ ರೀತಿ ಮಾಡ್ಕೊಬನ್ನಿ. ಆರೋಗ್ಯನೂ ಚೆನ್ನಾಗಿರುತ್ತೆ, ಸಣ್ಣನೂ ಆಗ್ಬೋದು, ನಮಗೆ ನಾವು ಚೆನ್ನಾಗೂ ಇರ್ತೀವಿ. ಡಯಟ್ ಮಾಡೋದ್ರಿಂದ ಕೆಟ್ಟದ್ದಲ್ಲ ಫ್ರೆಂಡ್, ರಿಯಲಿ ನನಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಫ್ರೆಂಡ್ಸ್ 65
65 75 ಇದ್ದವಳು ಒಂದಿನಕ್ಕೆ 64 55 ಇದ್ದೆ. ಈಗ 2 ಡೇಸ್ಗೆ 64 15 ಇದ್ದೀನಿ. ಸೂಪರಾಗಿ ವೆಯ್ಟ್ಲೆಸ್ ಆಗ್ತಿದೆ ಫ್ರೆಂಡ್ಸ್. ನಿಜವಾಗ್ಲೂ ನನಗೆ ಖುಷಿ ಆಗ್ತಿದೆ. ಹೀಗೆ 21 ಡೇಸಲ್ಲಿ ಎಷ್ಟು ತೂಕ ಇಳಿಸ್ತೀನೋ ಗೊತ್ತಿಲ್ಲ. ಮನೆ ಊಟ ಮಾಡೇ, ಏನು ಹೊರಗಡೆದು ಏನೂ ಇಲ್ಲ, ಮನೆ ಊಟ ಮಾಡೇ ನಾನು ತುಂಬಾ ಸಣ್ಣ ಆಗ್ತಾಯಿದ್ದೀನಿ. ಟ್ರೈ ಮಾಡಿ ನನ್ನ ಜೊತೆ. ಇದು ಡೇ 2ದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಬನ್ನಿ ನನ್ನ ಜೊತೆ ಸೇರಿಕೊಂಡು 21 ಡೇಸ್ ವೆಯ್ಟ್ ಲಾಸ್ ಮಾಡೋಣ. ನಿಜವಾಗ್ಲೂ ಹೊರಗಿಲ್ಲ ಸಕ್ಕರೆ ಖಂಡಿತ ಸಣ್ಣ ಆಗ್ಬೋದು. ಇವೆರಡನ್ನು ಬಿಟ್ಟರೆ ನಾನು 21 ಡೇಸ್ ವೀಡಿಯೋ ಹಾಕ್ತೀನಿ. ಪ್ಲೀಸ್ ಫಾಲೋ ಮಾಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋವಲ್ಲಿ. ಥ್ಯಾಂಕ್ ಯು.